ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಹುಪದೋಕ್ತಿಗಳ 3ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಕಳೆದ 2 ತರಗತಿಗಳಲ್ಲಿ ನೀವು ಬಹುಪದೋಕ್ತಿಗಳ ಅನೇಕ ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ. ಕಳೆದ ತರಗತಿಯಲ್ಲಿ ತಾವು ಯಾವ ಪರಿಕಲ್ಪನೆಯನ್ನು ತಿಳಿದುಕೊಂಡಿದ್ದೀರಿ ಅಂತ ಗಮನಿಸೋಣ ಒಮ್ಮೆ. ಹಿಂದಿನ ತರಗತಿಯಲ್ಲಿ ನಾನು ಒಂದಷ್ಟು ಸಮಸ್ಯೆಗಳನ್ನು ನಿಮ್ಮ ಮಕ್ಕಳಿಗೆ ನಿಮಗೆ ಕೊಟ್ಟಿದ್ದೆ ನಾನು. ಸೊ ನೋಡಿ, ಇಲ್ಲಿ ಬಹುಪದೋಕ್ತಿ 3x⁴ ಮೈನಸ್ 4x³ ಮೈನಸ್ 3x ಮೈನಸ್ 1 x ಮೈನಸ್ 1ರಿಂದ ಭಾಗಿಸೋದು ಅಂತ ಕೊಟ್ಟಿದ್ದೆ. ಅದನ್ನು ನಾನು ಹೀಗಾದರೂ ಬರ್ಕೊಳ್ಬೋದಲ್ವಾ? ಭಾಗಾಕಾರದ ಪ್ರಕ್ರಿಯೆಯನ್ನು ನಿಮಗೆಲ್ಲ ಗೊತ್ತಿದೆ. x ಮೈನಸ್ 1 ಇಂಟು ಅಂದರೆ ಭಾಜಕ ಭಾಗಲಬ್ಧ ಪ್ಲಸ್ ಶೇಷ, ಹೌದಲ್ವಾ? ಇಲ್ಲಿ ಶೇಷ -5 ಬಂದಿರೋದ್ರಿಂದ ನಾನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ಸಮಸ್ಯೆ ನಾನು ನಿಮ್ಮೊಂದು ಕೊಟ್ಟಿದ್ದೆ, ಇನ್ನೊಂದು ಸಮಸ್ಯೆಯನ್ನು x³ ಮೈನಸ್ ax² ಪ್ಲಸ್ 6x ಮೈನಸ್ ಎಯನ್ನು x ಮೈನಸ್ ಎಯಿಂದ ಭಾಗಿಸಿದಾಗ ಸಿಗುವಂಥ ಶೇಷವನ್ನು ಕಂಡುಹಿಡಿಯಿರಿ ಅಂತ. ಈ x ಮೈನಸ್ ಎಯಿಂದ ಭಾಗಿಸೋದು ಅಂತಂದರೆ ಅರ್ಥ ಅಲ್ಲಿ ಭಾಜಕವಾಯಿತು, ಹೌದಲ್ವಾ? ಹಾಗಾಗಿ ಇಲ್ಲಿ x ಮೈನಸ್ ಎ ಅನ್ನುವಂಥ ಶೂನ್ಯತೆಯನ್ನು ಅಂದರೆ ಇಲ್ಲಿ ಅಥವಾ x ಮೈನಸ್ ಎ ಎನ್ನುವಂಥದ್ದು ಯಾವಾಗ 0 ಆಗುತ್ತೆ? ಎಕ್ಸ್ನ ಬೆಲೆ ಎ ಕೊಟ್ಟಾಗ 0 ಆಗ್ತಾ ಹೋಗುತ್ತೆ. ಪಿ ಆಫ್ ಎಕ್ಸ್ ಅಲ್ಲಿ ಎಕ್ಸ್ನ ಬದಲಾಗಿ ನಾನು ಎ ಅಂತ ನಾನು ಹಾಕ್ತಾ ಹೋದಂತೆಲ್ಲ ಸರಳವಾದ ಭಾಗಾಕಾರದ ಕ್ರಮದ ಮೂಲಕವಾಗಿ ನಾವು ಹೀಗೆ ಭಾಗಿಸಿದ್ದೀವಿ ಅಂತ ನಮಗೆ ಶೇಷ ಪ್ರಮೇಯ ಹೇಳಿಕೊಟ್ಟಿದೆ. ಈಗ ಮತ್ತೊಂದು ಸಮಸ್ಯೆ ನಾನು ನಿಮಗೆ ಕೊಟ್ಟಿದ್ದೆ. ಎಕ್ಸ್ ಮೈನಸ್ 3 ಇದು x³ ಮೈನಸ್ 4x² ಪ್ಲಸ್ x ಪ್ಲಸ್ 6ರ ಅಪವರ್ತನವಾಗಿದೆಯೇ ಅಂತ ಪರೀಕ್ಷೆ ಮಾಡಬೇಕು. ಅಂದರೆ ಅಪವರ್ತನವಾಗಿದೆ ಪರೀಕ್ಷೆ ಅಂದರೆ ಇದು ಭಾಗಿಸುತ್ತಾ ಅಂತ, ಹೌದಲ್ಲ? ಸೊ x ಮೈನಸ್ 3ರ ಶೂನ್ಯತೆ ಯಾವಾಗ ಆಗ್ತದೆ? ಎಕ್ಸ್ನ ಬೆಲೆ 3 ಕೊಟ್ಟಾಗ x ಮೈನಸ್ 3 = 0 ಆಗ್ತದೆ, ಹೌದಲ್ವಾ? ಹಾಗಾಗಿ ಇಲ್ಲಿ ನಾನಿನ್ನು ಎಕ್ಸ್ನ ಬೆಲೆಯನ್ನು ಏನು ತೊಗೋಬೇಕು? 3 ಅಂತ ತೊಗೋಬೇಕು. ಈ x ಮೈನಸ್ 3 ಅನ್ನುವಂಥದ್ದು x³ ಮೈನಸ್ 4x² ಪ್ಲಸ್ x ಪ್ಲಸ್ 6ರ ಅಪವರ್ತನವಾಗಿದೆ. ಸೊ ಹಾಗಾಗಿ ಇಲ್ಲಿ ನನಗೆ ಶೇಷ ಅಂದರೆ ಏನಾಯಿತು? ಇಲ್ಲಿ 0 ಬಂದ್ಬಿಡುತ್ತೆ. ನನಗೆ ಈ 0 ಬಂದಿರೋ ಪಿ ಆಫ್ ಎ ಅನ್ನುವಂಥದ್ದು 0 ಬಂತು. ಹಾಗಾಗಿ ನನಗೆ ಇದ್ರ ಅಪವರ್ತನವಾಗಿದೆ ಅನ್ನೋದನ್ನು ನಾನು ಸುಲಭವಾಗಿ ಅರ್ಥೈಸ್ಬೋದಾಗಿದೆ. ಹಾಗಾಗಿ ಇಲ್ಲಿ ಶೇಷ ಪ್ರಮೇಯ ಮತ್ತು ಅಪವರ್ತನ ಪ್ರಮೇಯ, ಅದಕ್ಕಿಂತ ಮುಂಚಿಂದು ದೀರ್ಘ ಭಾಗಾಕಾರ ಪ್ರಕ್ರಿಯೆಯನ್ನು ಮೂರನ್ನೂ ಕೂಡ ನಾವು ಈಗ ಗಮನಿಸಿದ್ದೇವೆ, ಅಂದರೆ ಅವಲೋಕನ ಮಾಡಿದ್ದೇವೆ ನಾವು, ಹೌದಲ್ವಾ? ಸೊ ಹಾಗಾಗಿ ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಕೊಟ್ಟಿದ್ದೆ ಮಕ್ಕಳೇ ನಾನು. x ಪ್ಲಸ್ 1 x³ ಪ್ಲಸ್ x² ಪ್ಲಸ್ x ಪ್ಲಸ್ 1ರ ಅಪವರ್ತನವಾಗಿ ಹೊಂದಿದೆಯೇ ಅನ್ನೋದನ್ನು ಪರೀಕ್ಷೆ ಮಾಡಬೇಕು ಅಂತ. ನಾವಿಲ್ಲಿ ಮಧ್ಯಪದವನ್ನು ವಿಭಜಿಸಿ ಒಂದು ಬಹುಪದೋಕ್ತಿಯನ್ನು ಅಪವರ್ತಿಸುವಂಥ ಒಂದು ಸಮಸ್ಯೆಯನ್ನು ಅರ್ಥೈಸುವುದರ ಮೂಲಕವಾಗಿ ನಾವು ಇದನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ 6x ಪ್ಲಸ್ 17x ಪ್ಲಸ್ 5 ಅಪವರ್ತಿಸಬೇಕು ಅಂದಾಗ ಇಲ್ಲಿ ಮಧ್ಯದ ಪದ ಯಾವುದು? 17x ಅನ್ನುವಂಥದ್ದು ಮಧ್ಯಪದ. ಈ ಮಧ್ಯಪದವನ್ನು ವಿಭಜಿಸಬೇಕು ಅಂದರೆ ಈಗಾಗಲೇ ಗೊತ್ತಿದೆ, ಮಧ್ಯದ ಪದ ಏನ್ಬೇಕು? 2 ಸಂಖ್ಯೆಗಳ ಮೊತ್ತವಾಗಿರಬೇಕು, ಕರೆಕ್ಟಾ? p ಪ್ಲಸ್ q = 17, ಹೌದಾ? ಹಿಂದಿನ ತರಗತಿಯಲ್ಲಿ ಕೂಡ ನೀವು ಇದನ್ನು ಕಲ್ತಿದ್ದೀರಿ. ಸೊ p ಪ್ಲಸ್ q = 17 ಆಯಿತು. p ಇಂಟು q ಬಂದಾಗ ಅಂದರೆ ಇಲ್ಲಿ a ಇಂಟು c, ಗಮನಿಸಿದ್ದೀರಾ? p ಇಂಟು q 6×5 30 ಆಯಿತು, ಹೌದಾ? 6×5 30. ಈಗ ನಿಮಗೆ ಈ 30 ಅನ್ನುವಂಥ ಸಂಖ್ಯೆಗೆ ಅಪವರ್ತನಗಳನ್ನು ಪಟ್ಟಿ ಮಾಡ್ತಾ ಹೋಗಬೇಕು. ಹಾಗಾಗಿ ಅಪವರ್ತನಗಳು ಅಂದರೆ ಗುಣಿಸ್ಬೇಕು. ಅಂದರೆ 1 ಇಂಟು 3 1 ಇಂಟು 30 30 ಆಯಿತು. 2 ಇಂಟು 15 2×15 30. 3 ಇಂಟು 10 3 ಇಂಟು 10 ಅಂದರೆ ಅವೆರಡನ್ನ ಗುಣಿಸ್ತಾ ಹೋಗ್ತೀನಿ, 30 ಆಯಿತು. 5 ಇಂಟು 6 30 ಆಯಿತು. ಅಂದರೆ 30ರ ಅಪವರ್ತನಗಳನ್ನು ಪಟ್ಟಿ ಮಾಡಿದ್ದೀನಿ ಮಕ್ಕಳೇ, ಹೌದಲ್ವಾ? 30ನ ಅಪವರ್ತನಗಳು. ಯಾಕೆ ಇದನ್ನು 3 1 ಮತ್ತು 30 2 15 ತೊಗೊಂಡಿದ್ದೀನಿ ಅಂತಂದರೆ
ಸರಿ ಭಾಗಿಸುವಂಥದ್ದು ಅಂದರೆ ಗುಣಲಬ್ಧವಾಗಿ ನನಗೆ 30 ಬರಬೇಕು ಎರಡು ಸಂಖ್ಯೆಗಳು, ಅದಕ್ಕೋಸ್ಕರ ನಾನು 30ರ ಅಪವರ್ತನಗಳನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನನಗೆ ಅವುಗಳ ಎರಡು ಸಂಖ್ಯೆಗಳು ಹೇಗಿರಬೇಕು ಅಂದರೆ ಅವುಗಳ ಮೊತ್ತ 17 ಆಗಿರಬೇಕು, ಅವನ್ನ ಗುಣಿಸಿದಾಗ ನನಗೆ 30 ಬರಬೇಕು. ಸೊ ಇಲ್ಲಿ ನಿಮಗೆ ಸರಳವಾಗಿ ಗೊತ್ತಾಗ್ತದೆ. ಅಂದರೆ 2 ಮತ್ತು 15 ಅನ್ನುವಂಥದ್ದು ಕೂಡ ಗುಣಿಸಿದಾಗ ನನಗೇನಾಯಿತು 30 ಬಂತು. ಅಂದರೆ ಅವೆರಡನ್ನು 2 15 30 ಆಯಿತು, 2 ಮತ್ತು 15ನ ಕೂಡಿದಾಗ ನನಗೆ 17 ಬಂತು. ಹಾಗಾಗಿ ನನಗೆ 2 ಮತ್ತು 15ರ ಅಪವರ್ತನಗಳನ್ನು ತೆಗೆದುಕೊಂಡು ನಾನೇನು ಮಾಡಿದ್ದೀನಿ ಮುಂದಿನ ಹಂತದಲ್ಲಿ 6x² ಪ್ಲಸ್ 17x ಅನ್ನು 2x ಪ್ಲಸ್ 15x ಅನ್ನಾಗಿ ಬರ್ಕೊಂಡಿದ್ದೀನಿ, ಪ್ಲಸ್ 5 ಬರ್ಕೊಂಡಿದ್ದೀನಿ. ಈಗ ಮೊದಲ ಎರಡು ಪದಗಳನ್ನು ಗುಂಪು ಮಾಡಿ ಅಪವರ್ತನ ಮಾಡೋದು, ಹೌದಲ್ವಾ? ಸೊ ಹಾಗಾಗಿ 6x² ಮತ್ತು 2xನಲ್ಲಿ 6 ಮತ್ತು 2ರ ಮಾಸ ಏನು ಅಂದರೆ ಅದು 2, ಹೌದಲ್ಲ? ಎರಡನ್ನು ಬಾಗಿಸ್ತಕ್ಕಂಥದ್ದು. x² ಮತ್ತು x ಅನ್ನುವಂಥ ಬಾಗಿಸುವಂಥದ್ದು x, ಹೌದಲ್ಲ? ಹಾಗಾಗಿ 2x ಅನ್ನು ಹೊರಗೆ ತೆಗೆದ್ರೆ 2x ಅನ್ನು ನಾನು ಹೊರಗೆ ತೆಗೆದ್ರೆ ಏನಾಯಿತು, ಒಳಗಡೆ ಉಳಿಯುವಂಥದ್ದು 2x ಅನ್ನುವಂಥದ್ದನ್ನು ಭಾಗಿಸಿದಾಗ ಉಳಿಯುವಂಥದ್ದು 2 3 6, ಎಕ್ಸಿಂದ x² ಭಾಗಿಸಿದಾಗ x ಬಂತು, 3x ಬಂತು, ಪ್ಲಸ್ 2x ಮತ್ತೆ ನಾನು ಸಾಮಾನ್ಯವಾಗಿ ಇಲ್ಲಿ ಸಾಮಾನ್ಯ ತೆಗೆಯೋದು ಮತ್ತು ಭಾಗಿಸೋದು ಅಂದರೆ ಎರಡು ಪ್ರಕ್ರಿಯೆಗಳು ಇಲ್ಲಿ ಒಂದೇ ಆಗಿರ್ತದೆ, ಹೌದಲ್ವಾ? 2x ಅನ್ನು ನಾನು ಭಾಗಿಸಿದಾಗ ನನಗೆ ಒಂದು ಉತ್ತರ ಬಂತು. ಈ 15 ಮತ್ತು 5ರಲ್ಲಿ ನನಗೆ ಏನಾಯಿತು, ಎರಡನ್ನೂ ಭಾಗಿಸ್ತಕ್ಕಂಥ ಸಂಖ್ಯೆ 5, ಹೌದಲ್ಲ? 5, ಆ 5ರಿಂದ ಭಾಗಿಸಿದಾಗ ನನಗೆ 5 3 15, x ಉಳಿತು, 5 1 5 ಆಯಿತು. ಈ ಎರಡೂ ಕಡೆ ಇರುವಂಥದ್ದು ಸಾಮಾನ್ಯವಾದದ್ದು ಯಾವುದು? 3x ಪ್ಲಸ್ 1. ಇದನ್ನು ಹೊರಗೆ ತೆಗೆದಾಗ ಒಳಗಡೆ ಉಳಿಯುವಂಥದ್ದು 2x ಪ್ಲಸ್ 5. ಮಕ್ಕಳೇ, ನೀವು ಗಮನಿಸಿ, ಮಧ್ಯದ ಪದವನ್ನು ವಿಭಜಿಸುವುದರ ಮೂಲಕವಾಗಿ ನಾವು ಒಂದು ಬಹುಪದೋಕ್ತಿಗೆ ಅಪವರ್ತನಗಳನ್ನು ಕಂಡುಹಿಡಿದಿದ್ದೀವಿ. ಅಂದರೆ 3x ಪ್ಲಸ್ 1 ಇಂಟು 2x ಪ್ಲಸ್ 5 ಅನ್ನುವಂಥ ಅಪವರ್ತನಗಳು ಬಂದಿದೆ. ಸೊ ಹಾಗಾಗಿ ನಾವು ಇನ್ನೊಂದು ಸಮಸ್ಯೆಯನ್ನು ಅರ್ಥೈಸುವುದರ ಮೂಲಕವಾಗಿ ಅಪವರ್ತನ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ y² ಮೈನಸ್ 5y ಪ್ಲಸ್ 6 ಅಪವರ್ತಿಸೋದು. ಸೊ ಈಗಾಗಲೇ ನಮಗೆ ಇದು ಅನಿಸುತ್ತೆ, ಈ y² ಮೈನಸ್ 5y ಪ್ಲಸ್ 6 ನೀವು ಗಮನಿಸಿದ್ರೆ ಇದು ಒಂದು ವರ್ಗ ಬಹುಪದೋಕ್ತಿ ಅಂತ ಅನಿಸುತ್ತೆ, ಹೌದಲ್ವಾ? a² ಪ್ಲಸ್ bx ಪ್ಲಸ್ c ಅನ್ನುವಂಥ ರೂಪದಲ್ಲಿ ಇರೋದ್ರಿಂದ ಇದನ್ನು ವರ್ಗ ಬಹುಪದೋಕ್ತಿ ಅಂತ ಕರೀತೇವೆ. ಹಾಗಾಗಿ ಅಪವರ್ತನಗಳು ಏನು ಬರುತ್ತೆ? y ಮೈನಸ್ a y ಮೈನಸ್ ಬಿ, ಅಂದರೆ y ಮೈನಸ್ a ಇಂಟು y ಮೈನಸ್ ಬಿ, ಹೌದಲ್ವಾ? ಬರ್ಬೋದಲ್ವಾ? ಹಾಗಾಗಿ ನಾನು ಈ ಅಪವರ್ತನ ಪ್ರಮೇಯದ ಪ್ರಕಾರವಾಗಿ ನಾನು ಯೋಚನೆ ಮಾಡಿದೆ. ಅಂದರೆ ಅಪವರ್ತನ ಪ್ರಮೇಯ ಏನು ಹೇಳುತ್ತೆ ನಿಮಗೆ? ಪಿ ಆಫ್ ಎ ಇಸ್ ಈಕ್ವಲ್ ಟು 0, ಅಂದರೆ ಏನಾಗಿದೆ, ಶೇಷ 0 ಆಗಿರಬೇಕಲ್ವಾ? ಇಲ್ಲಿ 2 ಬಂದಿದೆ, ಹೌದಲ್ಲ? ಎ ಮತ್ತು ಬಿ ಎರಡೂ ಕೂಡ ಇರೋದ್ರಿಂದ ನಾನೇನು ಮಾಡಿದ್ದೀನಿ, 2 ಕೂಡ 0, ಆದ್ದರಿಂದ ಎ ಮತ್ತು ಬಿಗಳು ಏನಾಗಿರುತ್ತೆ, ಅಪವರ್ತನಗಳಾಗಿದೆ. ಇಲ್ಲಿ ಎ ಬಿ ಅನ್ನುವಂಥದ್ದು ಸ್ಥಿರಾಂಕ, ಅಂದರೆ ಕೊನೆಯ ಪದ. ಇಲ್ಲಿ 6 ಅನ್ನುವಂಥದ್ದು ಕೊನೆಯ ಪದ ಅಲ್ವಾ? 6 ಅನ್ನುವಂಥದ್ದು ಕೊನೆಯ ಪದವಾಗಿದೆ, ಹಾಗಾಗಿ ನಾನು ಎ ಬಿ ಬಂತು. ಇಲ್ಲಿ 6ರ ಅಪವರ್ತನಗಳನ್ನು ಪಟ್ಟಿ ಮಾಡ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಗಮನಿಸ್ಕೊಳ್ಳಿ, ನೀವು 6ನ ಅಪವರ್ತನಗಳನ್ನು ಪಟ್ಟಿ ಮಾಡಿದಾಗ ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಅಂತ ತಗೊಂಡಿದ್ದೀನಿ. 1 2 3 ಅಂತ ತಗೊಳ್ಬೋದಾಯ್ತಲ್ಲ. ಯಾಕೆ ನಾನು ಋಣಾತ್ಮಕ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ? ಋಣಾತ್ಮಕ ಸಂಖ್ಯೆಗಳು ಕೂಡ ಅಪವರ್ತನಗಳಾಗುವಂಥ ಸಾಧ್ಯತೆ ಇದೆ ಅಲ್ವಾ? ನೋಡಿ, ಈಗ ನಾನು ಪಿ ಆಫ್ ಮೈನಸ್ 1 ಹಾಕಿ ಪಿ ಆಫ್ ಮೈನಸ್ 1 ಮೈನಸ್ 2 ಮತ್ತು ಇದಕ್ಕೆ ಅಂದರೆ ಈ ಸಮೀಕರಣಕ್ಕೆ ಅಂದರೆ y² ಮೈನಸ್ 5y ಪ್ಲಸ್ 6ಕ್ಕೆ ನಾನು ಈ ವೈನ ಬೆಲೆಯನ್ನು ನಾನು ಹಾಕ್ತಾ ಹೋಗಬೇಕು. -1 1 2 -2 3 ಮೈನಸ್ ಹೀಗೆ ಕಂಡುಹಿಡಿಬೇಕು. ಈ ಕಂಡುಹಿಡಿದ ನಂತರ ಯಾವುದರಲ್ಲಿ 0 ಬರುತ್ತೋ, ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು 0 ಅಲ್ವಾ ಅಪವರ್ತನ ಪ್ರಮೇಯದ ಪ್ರಕಾರ, ಯಾವುದರಲ್ಲಿ 0 ಬರುತ್ತೋ ಅದು ಅದರ ಅಪವರ್ತನ ಆಗಿರುತ್ತೆ. ಬನ್ನಿ, ಯಾವುದರಲ್ಲಿ 0 ಬರುತ್ತೆ ನೀವು ಅರ್ಥ ಮಾಡಿಕೊಂಡ್ರೆ, ಹಾಗಾಗಿ ನಾವು ಪಿ ಆಫ್ 1 2 ನಾವು ಅಂದಾಜು ಮಾಡಿದೆ. ಈಗ ನಾನು ಪಿ ಆಫ್ 2 ತೊಗೊಂಡಿದ್ದೀನಿ ಮಕ್ಕಳೇ. ಪಿ ಆಫ್ 2 ಈಸ್ ಈಕ್ವಲ್ ಟು, ಹೌದು, 2ರ ಸ್ಕ್ವಯರ್ ಮೈನಸ್ 5 ಇಂಟು 2 y² ಮೈನಸ್ 5y ಪ್ಲಸ್ 6, ಹೌದಲ್ವಾ? ಸೊ ತೊಗೊಂಡಾಗ 4 ಮೈನಸ್ 10 ಪ್ಲಸ್ 6, 6 ಪ್ಲಸ್ 4 10 ಮೈನಸ್ 10 ಈಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ 0 ಬಂತು ನನಗೆ. ಅಂದರೆ ಪಿ ಆಫ್ 2 ಅನ್ನುವಂಥದ್ದು ನನಗೆ 0 ಬಂತು. ಅಂದರೆ 2 ಅನ್ನುವಂಥ ಸಂಖ್ಯೆ ನಾನು ತೊಗೊಂಡಿದ್ದೀನಿ ಈಗ. ಅಂದರೆ ಇಲ್ಲಿ 2 ಅನ್ನುವಂಥದ್ದು ಏನಾಯಿತು, y ಮೈನಸ್ ಎ, ಪಿ ಆಫ್ y ಇಸ್ ಈಕ್ವಲ್ ಟು y ಮೈನಸ್ ಎ, ಅಂದರೆ ಏನ ಬೆಲೆ ಬಂತು ನನಗೆ, ಯಾವುದದು 2, y ಮೈನಸ್ 2 ಅನ್ನುವಂಥದ್ದು ಪಿ ಆಫ್ ವೈನ ಅಪವರ್ತನವಾಗಿದೆ ಅಂತ ಅರ್ಥೈಸ್ಬೋದಾಗಿದೆ. ಇನ್ನು ಅದೇ ರೀತಿ ನಾನು ಪಿ ಆಫ್ 3 ತಗೊಂಡಾಗ 3ರ ವರ್ಗ ಮೈನಸ್ 5 ಇಂಟು 3 15 ಪ್ಲಸ್ 6, ಅಂದರೆ 9 ಮೈನಸ್ 15 ಪ್ಲಸ್ 6.
6 ಮತ್ತು 9 ಕೂಡಿದಾಗ 15, 15 ಮೈನಸ್ 15 ಇಸ್ ಈಕ್ವಲ್ ಟು 0. ಇಲ್ಲೂ ಕೂಡ ವೈನ ಬೆಲೆ ಅಂದರೆ ವೈನ ಬೆಲೆ 3 ಹಾಕಿದಾಗ ನನಗೆ 0 ಬಂತು. ಅಂದರೆ y ಮೈನಸ್ 3 ಇಸ್ ಈಕ್ವಲ್ ಟು ಇದು ಅನ್ನುವಂಥದ್ದು ಯಾವುದು, y ಮೈನಸ್ 3 y ಸ್ಕ್ವೇರ್ ಮೈನಸ್ 5y ಪ್ಲಸ್ 6ರ ಅಪವರ್ತನವಾಗಿದೆ ಅನ್ನೋದನ್ನು ಅರ್ಥೈಸಬೇಕು. ಹಾಗಾಗಿ ಮಕ್ಕಳೇ ನನಗೆ y ಸ್ಕ್ವೇರ್ ಮೈನಸ್ 5y ಪ್ಲಸ್ 6ನ ಅಪವರ್ತನಗಳನ್ನು y ಮೈನಸ್ 2 ಇಂಟು y ಮೈನಸ್ 3 ಬರ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ಅಪವರ್ತನ ಪ್ರಮೇಯವನ್ನು ಬಳಕೆ ಮಾಡಿದ್ದೇನೆ. ಸೊ ಹಾಗಾಗಿ ನೀವು ಅಪವರ್ತನ ಪ್ರಮೇಯವನ್ನು ಬಳಕೆ ಮಾಡಿ ಒಂದು ಬಹುಪದೋಕ್ತಿಗೆ ಅಪವರ್ತಿಸೋದು ಹೇಗೆ ಅನ್ನೋದನ್ನು ನೀವು ಕಲ್ತಿದ್ದೀರಿ. ಈಗ ನಾವು ವರ್ಗ ಬಹುಪದೋಕ್ತಿಯನ್ನು ಗಮನಿಸಿದ್ದೆ ನಾವು. ಈಗ ಬಹುಪದೋಕ್ತಿಯನ್ನು ಇನ್ನೊಂದನ್ನು ಗಮನಿಸೋಣ. ಇಲ್ಲಿ ಸ್ವಲ್ಪ x³ ಮೈನಸ್ 23x² ಪ್ಲಸ್ 142x ಅನ್ನು ತೊಗೊಂಡಿದ್ದೀನಿ, ಮೈನಸ್ 120 ತೊಗೊಂಡಿದ್ದೀನಿ. ಇಲ್ಲಿ ಪಿ ಆಫ್ ಎಕ್ಸನ್ನು ಬರ್ಕೊಂಡಿದ್ದೀನಿ ನಾನು. ಇಲ್ಲಿ ಮೈನಸ್ 120 ಅನ್ನುವಂಥದ್ದು ಒಂದು ಸ್ಥಿರಾಂಕ. ಇಲ್ಲಿ x³ ಸಹಗುಣಕವನ್ನು ನೋಡಿ ಒಂದಾಗಿ, ಹೌದಲ್ಲ, x³ ಸಹಗುಣಕ ಒಂದಾಗಿದ್ದಾಗ ಮೈನಸ್ 120 ನೇರವಾಗಿ ತೊಗೊಂಡು a ಇಂಟು ಸಿ, ಹೌದಲ್ಲ, ನೇರವಾಗಿ ತೊಗೊಂಡಿದ್ದೀನಿ. ಇಲ್ಲಿ x³ ಸಹಗುಣಕ ಬೇರೆ ಆಗಿದ್ದರೆ 2, 3, 4 ಆಗಿದ್ದರೆ ನೀವು ಅಲ್ಲಿ ಗುಣಿಸ್ಕೋಬೇಕು ಮೈನಸ್ 120ಕ್ಕೆ, ಹೌದಲ್ವಾ. ಹಾಗಾಗಿ a ಇಂಟು ಸಿ ಮಾಡಬೇಕಲ್ವ. ಸೊ ಹಾಗಾಗಿ ಮೈನಸ್ 120ಕ್ಕೆ ನಾನೇನು ಮಾಡಬೇಕು, ಅಪವರ್ತನಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ಪಿ ಆಫ್ ಎಕ್ಸ್ ಅನ್ನುವಂಥದ್ದು x ಮೈನಸ್ ಎ, ಎಕ್ಸ್ ಮೈನಸ್ ಬಿ, ಎಕ್ಸ್ ಮೈನಸ್ ಸಿ, ಈ ಥರ ನಮಗೆ ಅಪವರ್ತನಗಳು ಬರುವಂಥ ಅವಕಾಶಗಳಿದೆ. ಸೊ ಹಾಗಾಗಿ ನಾನಿಲ್ಲಿ ಮೈನಸ್ 120ರ ಅಪವರ್ತನಗಳನ್ನು ಪಟ್ಟಿ ಮಾಡಿದ್ದೇನೆ ನೋಡಿ ಮಕ್ಕಳೇ. ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಈ ಥರ ಪ್ರತಿಯೊಂದು ಕೂಡ ನಾನು ಇಲ್ಲಿ ನೋಡಿ ಪ್ರತಿಯೊಂದು ಕೂಡ ಪಟ್ಟಿ ಮಾಡಿದ್ದೇನೆ ನಾನು. ಸೊ ನೀವು ಕೂಡ ಮೈನಸ್ 120ರ ಅಪವರ್ತನಗಳನ್ನು ಬರ್ಕೊಳ್ಬೇಕು. ಸೊ ಹಾಗಾಗಿ ಬರ್ಕೊಳ್ಳೋದ್ರ ಮೂಲಕವಾಗಿ ನಾವೇನು ಮಾಡ್ಬೋದು, ಅಪವರ್ಸೋದು ಹೇಗೆ ನಾನು ಕಲ್ತ್ಕೊಳ್ಳೋಣ. ಈಗ ಪಿ ಆಫ್ 1 ಕೊಟ್ಟಿದ್ದೀನಿ ನಾನು. ಪಿ ಆಫ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ಒಂದು ಕೊಡ್ತಾ ಹೋದರೆ, ಅಂದರೆ ಎಕ್ಸ್ನ ಬೆಲೆ ನಿಮಗೆ 1 ಕೊಡ್ತಾ ಹೋದರೆ ಇದರ ಪೂರ್ಣ ಬೆಲೆ 0 ಆಯಿತು. ಆದ್ದರಿಂದ ನನಗೆ ಗೊತ್ತಾಗೋದಂದರೆ ಎಕ್ಸ್ ಮೈನಸ್ 1 ಅನ್ನುವಂಥದ್ದು ಒಂದು ಅಪವರ್ತನ ಅಂತ. ಅಂದರೆ ಇಲ್ಲಿ ಪಿ ಆಫ್ ಎಕ್ಸ್ ಅಂತ ಏನು ಬರ್ಕೊಂಡಿದ್ದೀನಿ ನಾನು, ಅಲ್ಲಿ ಎಕ್ಸ್ನ ಬೆಲೆಯನ್ನು ಏನು ಮಾಡಬೇಕು, 1 ಕೊಟ್ಟರೆ ಇಡೀ ಭಾಗ ಅದು ಉತ್ತರ ಬಂದ್ಬಿಡುತ್ತೆ, 0 ಬಂದ್ಬಿಡುತ್ತೆ. ಆಗ ನನಗೆ ಏನಾಗುತ್ತೆ, ಎಕ್ಸ್ ಮೈನಸ್ 1 ಅನ್ನುವಂಥದ್ದು ಒಂದು ಅಪವರ್ತನ. ಅಂದರೆ ಎಕ್ಸ್ ಮೈನಸ್ ಎ ಅಂತ ಏನು ಅಪವರ್ತನ ನಾನು ಬರ್ಕೊಂಡಿದ್ದೀನಿ, ಅಲ್ಲಿ ಎಕ್ಸ್ ಮೈನಸ್ 1 ಒಂದು ಅಪವರ್ತನ ಆಯಿತು. ಈಗ ಉಳಿದುದನ್ನು ನಾನು ತಗೋಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ಪಿ ಆಫ್ ಎಕ್ಸನ್ನು ಎಕ್ಸ್ ಮೈನಸ್ 1 ಅಂತ ಬಂದಿರೋದ್ರಿಂದ ಉಳಿದ ಭಾಗವನ್ನು ನಾನೇನು ಮಾಡ್ಬೋದು, ಇಲ್ಲಿ ಎಂಟೈರ್ ಪಿ ಆಫ್ ಎಕ್ಸನ್ನು ನಾನು ಎಕ್ಸ್ ಮೈನಸ್ 1ರಿಂದ ಭಾಗಿಸಿದಾಗೂ ಕೂಡ ನನಗೆ ಬೇರೆ ಅಪವರ್ತನಗಳು ಬರ್ತವೆ. ನಿಮ್ಗೆ ಗೊತ್ತಿದೆ, ಹೌದಲ್ಲ. ದೀರ್ಘಾಕಾರದ ಭಾಗಾಕಾರ ಕ್ರಮದಿಂದ ಎಕ್ಸ್ ಮೈನಸ್ 1ರಿಂದ ನಾನೇನಾದರೂ x³ ಮೈನಸ್ 23x² ಪ್ಲಸ್ 142x ಮೈನಸ್ 120 ಭಾಗಿಸಿದಾಗ ಉಳಿದ ಅಪವರ್ತನಗಳು ಬರ್ತದೆ. ನಿಮ್ಮ ಮಕ್ಕಳೇ ನೀವು ಅದನ್ನು ಟ್ರೈ ಮಾಡಬೇಕು. ಸೊ ಅದನ್ನು ನೀವು ಪರೀಕ್ಷೆ ಮಾಡಿ, ಹಾಗಾಗಿ ನಿಮಗೆ ಉತ್ತರ ದೊರಕುತ್ತೆ ಅನ್ನೋದು ಅದು ಒಂದು ವಿಧಾನ ಕೂಡ ಹೌದು. ಈಗ ಇನ್ನೊಂದು ವಿಧಾನ ನೋಡಿ, ಗಮನಿಸಿ. ಇಲ್ಲಿ x³ ಮೈನಸ್ 23x² ನಾನು ಹೀಗೆ ಬರ್ಕೊಳ್ತೀನಿ, ಮೈನಸ್ x² ಮೈನಸ್ 22x² ಅಂತ. ಯಾಕೆ? ಇಲ್ಲಿ x³ ಮೈನಸ್ ಮತ್ತು x² ಸಾಮಾನ್ಯವಾದದ್ದು x² ಹೊರಗೆ ತೆಗೆದ್ರೆ ನನಗೆ x ಮೈನಸ್ 1 ಉಳಿಯುತ್ತೆ ಅಂತ, ಅಂದರೆ ಒಂದು ಅಪವರ್ತನ ನಂಗೆ ಸಿಕ್ಕುತ್ತೆ ಅಂತ. ಇಲ್ಲಿ 142x ನಾನು 22x ಪ್ಲಸ್ 120x ಅಂದರೆ ಅದನ್ನು ವಿಭಜಿಸಿ ಬರ್ಕೊಂಡಿದ್ದೀನಿ, ಮೈನಸ್ 120. ನೋಡಿ, ಮುಂದಿನ ಹಂತದಲ್ಲಿ ನೀವು ಗಮನಿಸಿ, ನಾನು ಯಾಕೆ ಬರ್ಕೊಂಡಿದ್ದೀನಿ ಅನ್ನೋದಕ್ಕೆ ಉತ್ತರ ನಿಮಗೆ ಸುಲಭವಾಗಿ ಗೊತ್ತಾಗ್ತದೆ. x³ ಮೈನಸ್ x² x² ಸಾಮಾನ್ಯವಾದದ್ದನ್ನು ಹೊರಗೆ ತೆಗೆದ್ರೆ ಅಲ್ಲಿಗೆ x ಮೈನಸ್ 1 ಬಂತು. ಈ ಮೈನಸ್ 22x² ಪ್ಲಸ್ 22x 22 ಹೊರಗೆ ತೆಗೆದ್ರೆ 22 ಮತ್ತು x ಎರಡು ಕೂಡ ತೆಗೆದ್ರೆ ಹೊರಗಡೆ ಮೈನಸ್ 22 x ಮೈನಸ್ ಬಂತು, ಒಂದು ಉತ್ತರ ಬಂತಲ್ಲಿ. ಮತ್ತು 120x ಮೈನಸ್ 120ರಲ್ಲಿ 120 ಸಾಮಾನ್ಯವಾಗಿ ಹೊರಗೆ ತೆಗೆದ್ರೆ ಎಕ್ಸ್ ಮೈನಸ್ 1, ಅಂದರೆ ಎಕ್ಸ್ ಮೈನಸ್ 1 ಅನ್ನುವಂಥದ್ದು ಸಾಮಾನ್ಯವಾಗಿ ಸಿಕ್ಕಿದೆ ನನಗೆ, ಹೌದಲ್ವಾ. ಸೊ ಹಾಗೆ ಉಳಿದದ್ದನ್ನು ಜೋಡಿಸಿ ಬರೆದ್ಬಿಡೋಣ ನಾವು. ಎಕ್ಸ್ ಮೈನಸ್ 1 ಹೊರಗೆ ತೆಗೆದಾಗ ಉಳಿದದ್ದು x² ಮೈನಸ್ 22x ಪ್ಲಸ್ 120, ಅಂದರೆ ನನಗೆ 2 ಅಪವರ್ತನಗಳು ಸಿಕ್ತು. ಆದರೆ ಇನ್ನೂ ಅಪವರ್ತನಗಳು x² ಮೈನಸ್ 22x ಪ್ಲಸ್ 120 ಮತ್ತೆ ನಾನೇನು ಮಾಡಬೇಕು, ಅಪವರ್ತಿಸ್ಕೊಳ್ಬೇಕು. ಸೊ ಮತ್ತೆ ನಾನು ಅಪವರ್ತಿಸ್ಕೊಳ್ಬೇಕು. ಹಾಗಾಗಿ ಈ ಅಪವರ್ತಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ಗಮನಿಸಿ. ಹಾಗಾಗಿ ಇಲ್ಲಿ ನಾನು ನೇರವಾಗಿ ನಿಮಗೆ ಕೊಟ್ಟಿದ್ದೀನಿ ಉತ್ತರ, ನೀವು ಕೂಡ ಅದನ್ನು ಪರೀಕ್ಷೆ ಮಾಡಿ ನೋಡಬಹುದು. ಸೊ x² ಮೈನಸ್ 22x ಪ್ಲಸ್ 120 ನಾನು 120 ಅಂದರೆ
12 120 ಹೌದಲ್ಲ. ಹಾಗಾಗಿ ನಾನು ಆ ರೀತಿ ಬರ್ಕೊಂಡಾಗ ನನಗೆ ಎಕ್ಸ್ ಸ್ಕ್ವಯರ್ ಮೈನಸ್ 22x ಪ್ಲಸ್ 120ರ ಅಪವರ್ತನಗಳು ಎಕ್ಸ್ ಮೈನಸ್ 12 ಎಕ್ಸ್ ಮೈನಸ್ 10 ಬಂತು. ಹಾಗಾಗಿ ನನಗೆ ಪಿ ಆಫ್ ಎಕ್ಸ್ನ ಏನು ಕಳಿತೀವಿ, ಇಲ್ಲಿ ಮಧ್ಯದ ಪದ ವಿಭಜನೆಯನ್ನು ಮಾಡೋದ್ರ ಮೂಲಕವಾಗಿ ನಾವು ನಮಗೆ ದೊರೀತವೆ. ಸೊ ಹಾಗಾಗಿ ನೀವು ಬೇರೆ ಯಾವುದೇ ವಿಧಾನದಲ್ಲೂ ನೀವು ಬರ್ಕೊಳ್ಬೋದು. ಸೊ ಅದನ್ನು ಗಮನಿಸಿ. ಹಾಗಾಗಿ ಎಕ್ಸ್ ಕ್ಯೂಬ್ ಮೈನಸ್ 22 ಎಕ್ಸ್ ಸ್ಕ್ವಯರ್ ಪ್ಲಸ್ 142x ಮೈನಸ್ 120ರ ಅಪವರ್ತನಗಳು ನನಗೆ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 10 ಎಕ್ಸ್ ಮೈನಸ್ 12 ಉತ್ತರ ಬಂತು. ಅಂದರೆ ಹೌದಲ್ವಾ. ಸೊ ಹಾಗಾಗಿ ನನಗೆ ಅಪವರ್ತನಗಳನ್ನು ನಾನೀಗ ಕಂಡುಹಿಡ್ಕೊಳ್ತಾ ಹೋಗಿದ್ದೀನಿ. ಈಗ ಅಪವರ್ತನಗಳಿಗೆ ಸಂಬಂಧಪಟ್ಟಂತೆ ನಾನು ಒಂದೆರಡು ಸಮಸ್ಯೆಗಳನ್ನು ನಿಮಗೆ ಕೊಡಲಿಕ್ಕೆ ಬಳಸ್ತೇನೆ. ಸೊ ಇವುಗಳನ್ನು ಅಪವರ್ತಿಸುವಂಥ ವಿಧಾನದ ಮೂಲಕವಾಗಿ ನೀವು ಕಂಡುಹಿಡಿಬೇಕು. ಮಕ್ಕಳೇ, ಇದಾದ ಮೇಲೆ ನೀವು ಹಿಂದಿನ ತರಗತಿಯಲ್ಲಿ ನಿತ್ಯ ಸಮೀಕರಣಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ನಿತ್ಯ ಸಮೀಕರಣಗಳು ಅಂದಾಕ್ಷಣ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವಯರ್ ಬಂದಿದೆ. ಎಕ್ಸ್ ಪ್ಲಸ್ ವೈಯನ್ನು ಗುಣಿಸಿದಾಗ ನನಗೆ ಮಧ್ಯಭಾಗದಲ್ಲಿರುವಂಥ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ 2xy ಅನ್ನುವಂಥದ್ದು ಬರುತ್ತೆ. ನಿತ್ಯ ಸಮೀಕರಣ ಅಂದರೆ ಏನು? ಚರಾಕ್ಷರದ ಎಲ್ಲ ಬೆಲೆಗಳಿಗೆ ಸತ್ಯವಾಗಿರುವಂಥ ಸಮತೆಯನ್ನು ನಿತ್ಯ ಸಮೀಕರಣ ಅಂತ ಕರಿತೇವೆ. ಎಕ್ಸ್ ಮತ್ತು ವೈ ಬೆಲೆಗಳನ್ನು ಎಡಭಾಗ ಮತ್ತು ಬಲಭಾಗಕ್ಕೆ ಆದೇಶ ಮಾಡಿದಾಗ ಸಮವಾಗ್ತದೆ, ಸಮತೆಯನ್ನು ತೋರಿಸುತ್ತೆ. ಹಾಗಾಗಿ ಚರಾಕ್ಷರದ ಎಲ್ಲ ಬೆಲೆಗಳಿಗೆ ಸತ್ಯವಾಗಿರುವ ಸಮತೆಯನ್ನು ನಿತ್ಯ ಸಮೀಕರಣಗಳು ಅಂತ ಕರಿತೇವೆ. ಸೊ ಬನ್ನಿ, ಇನ್ನೊಂದು ನಿತ್ಯ ಸಮೀಕರಣವನ್ನು ನಾನೀಗ ಅಂದಾಜು ಮಾಡ್ತಾ ಹೋಗೋಣ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಬಂದಿದೆ. ಇನ್ನು ಮೂರನೇ ನಿತ್ಯ ಸಮೀಕರಣವನ್ನು ನಾನು ಗಮನಿಸೋಣ. ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಎಸ್, ನೀವು ಅಂದಾಜು ಮಾಡಿದ್ದೀರಲ್ವಾ. ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್. ಇದೊಂದು ನಿತ್ಯ ಸಮೀಕರಣ ಈಗಾಗಲೇ ನಿಮಗಾಗಲೇ ಗೊತ್ತಿದೆ. ಮಕ್ಕಳೇ, ಈಗ ನೀವು 4 ನಿತ್ಯ ಸಮೀಕರಣಗಳನ್ನು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಿ. ಸೊ ಹಾಗಾಗಿ ಈ ನಿತ್ಯ ಸಮೀಕರಣಗಳು ಈಗಾಗಲೇ ನೀವು ಕಲ್ತಿದ್ದೀರಿ. ಇನ್ನು 9ನೇ ತರಗತಿಯ ನಿತ್ಯ ಸಮೀಕರಣಗಳಲ್ಲಿ ನಮಗೆ ಮುಖ್ಯವಾಗಿ ಬರುವಂಥದ್ದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಮಗೆ ಬೇಕಾಗಿರುವಂಥದ್ದು ಈಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್, ಹೌದಲ್ಲ. ಸೊ ಹೋಲ್ ಸ್ಕ್ವಯರನ್ನು ಹೆಂಗೆ ಬರ್ಕೊಳ್ತೀವಿ ನಾವು? ಇಲ್ಲಿ ಒಂದು ಸರಳವಾಗಿ ಎಕ್ಸ್ ಪ್ಲಸ್ ವೈ ಅನ್ನುವಂಥದ್ದು ಟಿ ಅಂತ ಅಂದ್ಕೊಂಡ್ರೆ ಟಿ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಆಯಿತು. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿ ಇದೆಯಲ್ವಾ ಮಕ್ಕಳೇ, ಅದು ಹೌದಲ್ವಾ. ಎ ಸ್ಕ್ವಯರ್ ಅನ್ನೋ ಎ ಬದಲು ಟಿ ಇದೆ. 2 ಎ ಬಿ ಅಂದರೆ ಏನಾಯಿತು? ಟಿ ಝೆಡ್ ಆಯಿತು ಪ್ಲಸ್ ಝೆಡ್ ಸ್ಕ್ವಯರ್ ಆಯಿತು. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿರುವಂಥದ್ದನ್ನು ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅನ್ನುವಂಥ ರೂಪದಲ್ಲಿ ಅದನ್ನು ನಾವು ವಿಸ್ತರಿಸಿ ಬರೆದಿದ್ದೇವೆ. ಈಗ ನಾನು ಟಿ ಅನ್ನುವಂಥದ್ದು ಎಕ್ಸ್ ಪ್ಲಸ್ ವೈ ಅಂತ ಅಂದ್ಕೊಂಡ್ರೆ ಅದನ್ನು ನಾನು ಮತ್ತೆ ಅದನ್ನು ಆದೇಶ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಪ್ಲಸ್ ಝೆಡ್ ಸ್ಕ್ವಯರ್. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ಈಗಾಗಲೇ ನಿಮಗೆ ಗೊತ್ತಿದೆ ಸಮೀಕರಣ. ಇನ್ನು 2x ಇಂಟು ಝೆಡ್ ಅಂದರೆ ಝೆಡ್ ಎಕ್ಸ್, ಆ ಬ್ರಾಕೆಟನ್ನು ತೆಗಿತಾ ಇದ್ದೀವಿ ನಾವು. ಸೊ 2 ಇಂಟು ವೈ ಇಂಟು ಝೆಡ್ 2y ಝೆಡ್ ಝೆಡ್ ಸ್ಕ್ವಯರ್ ಹಾಗೆ ಇದೆ. ಸೊ ಹಾಗಾಗಿ ನಾವು ಇದನ್ನು ರಿಅರೇಂಜ್ ಮಾಡಿ ಬರೆದಾಗ ಅಂದರೆ ಏನಾಯ್ತು ಅದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx ಬಂದಿದೆ. ಸೊ ಹಾಗಾಗಿ ಇದು ನಿಮಗೆ ಇದೊಂದು ನಿತ್ಯ ಸಮೀಕರಣ ಆಗಿದೆ. ಅಂದರೆ ನೀವು ಎಡಭಾಗ ಮತ್ತು ಬಲಭಾಗಗಳನ್ನು ಸಮತೆಯ ಚಿಹ್ನೆ ಇರೋದರಿಂದ ಎರಡೂ ಕಡೆ ನೀವು ಯಾವುದಾದ್ರೂ ಬೆಲೆ ನಿಮ್ಗೆ ಗೊತ್ತಿರುವಂಥ ಬೆಲೆಯನ್ನು ಆದೇಶ ಮಾಡಿ, ಆವಾಗ ಎಡಭಾಗ ಮತ್ತು ಬಲಭಾಗಗಳು ಸಮವಾಗಿರೋದನ್ನು ನೀವು ಸುಲಭವಾಗಿ ಗುರುತಿಸ್ಬೋದು. ಮಕ್ಕಳೇ, ಈಗ ನಾನು ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ಡನ್ನು ಹೀಗೂ ಗುರುತಿಸ್ಬೋದು. ಅಂದರೆ ತ್ರಿಪದೋಕ್ತಿ ಅಲ್ವಾ ಇದು, ತ್ರಿಪದೋಕ್ತಿಗಳ ಗುಣಲಬ್ಧವಾಗಿ ನಾನು ವ್ಯಕ್ತಪಡಿಸ್ಬೋದು. ಹಾಗಾಗಿ ಇದನ್ನು ನೀವು ಈಗಾಗಲೇ ಮಾಡಬಹುದು. ಸೊ ಹಾಗಾಗಿ ನೀವು ಪ್ರಯತ್ನ ಪಡಿ, ಹೌದಲ್ಲ. ಸೊ ನಾನೀಗ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನೋದು 2 ಸತಿ ಬರ್ಕೊಂಡು ನಾನು ಗುಣಿಸ್ತಾ ಹೋಗಿದ್ದೀನಿ. ಆಗ ಗುಣಿಸಿದಾಗ ನನಗೆ ಈ ರೀತಿಯ ಉತ್ತರ ಬಂದಿದೆ. ನಿತ್ಯ ಸಮೀಕರಣವನ್ನು ಬಳಸಿ ಒಂದು ಲೆಕ್ಕವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಗೊತ್ತಿರುವಂಥದ್ದು 4a ಮೈನಸ್ 2b ಮೈನಸ್ 3c ಹೋಲ್ ಸ್ಕ್ವಯರ್ ಬಂದಿದೆ. ಇದನ್ನು ನಾನು ಎಕ್ಸ್ ವೈ ಝೆಡ್ಗಳನ್ನಾಗಿ ಬರ್ಕೊಂಡಿದ್ದೀನಿ, ಹೌದಲ್ಲ.
ಎಕ್ಸ್ ಅನ್ನುವಂಥದ್ದು 4a ಆಯಿತು, ವೈ ಅನ್ನುವಂಥದ್ದು ಇಲ್ಲಿ ಪ್ಲಸ್ ಇರೋದ್ರಿಂದ ಸೂತ್ರದಲ್ಲಿ ನಾನು ಅಲ್ಲಿ -2b ಸಪ್ರೇಟಾಗಿ ಬರ್ಕೊಂಡೆ ನೋಡಿ, ಮತ್ತು ಪ್ಲಸ್ ಇರೋದ್ರಿಂದ -3c ಸಪ್ರೇಟಾಗಿ ಬರ್ಕೊಂಡೆ. ಎಕ್ಸ್ ವೈ ಮತ್ತು ಝಡ್ನ ಬೆಲೆಗಳೇನಿದೆ ಆ ಮೂರೂ ಬೆಲೆಗಳನ್ನು ನಾನು ಆದೇಶ ಮಾಡ್ತಾ ಇದ್ದೀನಿ. ಹೌದಲ್ಲ, ನನಗೀಗಾಗಲೇ ಗೊತ್ತಿರೋ ಹಾಗೆ ನಿತ್ಯ ಸಮೀಕರಣದ ಬಗ್ಗೆ ಈಗಾಗಲೇ ನನಗೆ ಗೊತ್ತಿದೆ. ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2z. ಸೊ ನೀವು ಕೂಡ ಆದೇಶ ಮಾಡಿ ಉತ್ತರ ಸುಲಭವಾಗಿ ದೊರಕುತ್ತೆ. ಅಂದರೆ 4a -2b -3c ಅನ್ನೋ ಮೂರನ್ನು ನಾವು ಆದೇಶ ಮಾಡ್ತಾ ಹೋದಂತೆಲ್ಲ ನನಗೆ ಉತ್ತರ ಏನು ಬರುತ್ತೆ? ಸೊ 4a ವರ್ಗ 16a ಸ್ಕ್ವೇರ್ -2b ವರ್ಗ, ಸೊ 2b ವರ್ಗ ಅಂದರೆ 4b ಸ್ಕ್ವೇರ್ -3c ವರ್ಗ 9c ಸ್ಕ್ವೇರ್. ಸೊ ಹಾಗಾಗಿ ನಾನು ಸುಲಭವಾಗಿ ಅದನ್ನು ನಾನು ಬಿಡಿಸ್ತಾ ಹೋದರೆ 2 4 6 6 12 ಹೌದಲ್ಲ. ಹಾಗಾಗಿ ನೀವು ಕೂಡ ಇದನ್ನು ಪ್ರಯತ್ನ ಪಡಿ, ಈ ಉತ್ತರ ಕೂಡ ನಿಮಗೆ ದೊರಕ್ತಾ ಹೋಗುತ್ತೆ. ಮಕ್ಕಳೇ, ಇದಲ್ಲದೆ ನಾವು ಮತ್ತೊಂದು ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಅನ್ನುವಂಥದ್ದನ್ನು ರೇಖಾಗಣಿತ ಪರಿಕಲ್ಪನೆಗಳ ಮೂಲಕವಾಗಿ ಹೇಗೆ ದೃಶ್ಯೀಕರಿಸ್ತೀರಿ? ನೀವು ಕೂಡ ನಿತ್ಯ ಸಮೀಕರಣಗಳು ಅಂದಾಜಿಸುವಾಗ ನಿಮಗೆ ಸಮಂಜಸವಾದಂಥ ರೀತಿಯಲ್ಲಿ ಪರಿಕಲ್ಪನೆಗಳನ್ನು, ರೇಖಾಗಣಿತ ಪರಿಕಲ್ಪನೆಗಳನ್ನು ಬಳಸ್ಕೊಳ್ಳಿ. ಈಗ ನಾನು ಅಂಥ ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡಿದ್ದೇನೆ, ಹೌದಲ್ಲ. ಸೊ ಗಮನಿಸಿ, ನಾನು ಈಗಾಗಲೇ ನಿಮಗೆ ವರ್ಗದ ಬಗ್ಗೆ ಕಲ್ಪನೆಯನ್ನು ಕೊಟ್ಟಿದ್ದೀನಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ ಕೂಡ ಒಂದು ಆಯತವನ್ನು ತಗೊಂಡಿದ್ದೀನಿ, ಎಕ್ಸ್ ವೈ ಅನ್ನುವಂಥ ಆಯತ, ಎಕ್ಸ್ ಇಂಟು ವೈ ಎಕ್ಸ್ ವೈ. ಇನ್ನೊಂದು ಆಯತ ತೊಗೊಂಡಿದ್ದೀನಿ ನೋಡಿ, ನೋಡಿ ಇಲ್ಲಿ ಗಮನಿಸಿ, ಈ ಭಾಗದಲ್ಲಿ ಎಕ್ಸ್ ಇಂಟು ವೈ ಎಕ್ಸ್ ವೈ. ಇನ್ನು ಇನ್ನೊಂದು ಆಯತವನ್ನು ತೆಗೆದುಕೊಂಡಾಗ ಎಕ್ಸ್ ಇಂಟು ಝಡ್ ಎಕ್ಸ್ ಇಂಟು ಝಡ್ ಎಕ್ಸ್ ಝಡ್. ಸೊ ಮುಂದೆ ಗಮನಿಸಿ, ಮತ್ತೆ ಎಕ್ಸ್ ಇಂಟು ಝಡ್ ಎಕ್ಸ್ ಝಡ್ ಎರಡು ಗಮನಿಸ್ತಾ ಇದ್ದೀರಾ, ಎಕ್ಸ್ ವೈ ಎಕ್ಸ್ ಝಡ್ ಎಕ್ಸ್ ಝಡ್. ಹಾಗಾಗಿ ವೈ ಝಡ್ ಅನ್ನುವಂಥ ಒಂದು ವರ್ಗ ನೋಡಿ, ವರ್ಗಗಳನ್ನು ತಗೊಂಡಿದ್ದೀನಿ ನಾನು, ಗಮನಿಸಿದ್ದೀರಾ. ಹಾಗಾಗಿ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್, ಒಳಭಾಗದಲ್ಲಿ ಎಲ್ಲ ಕೂಡ್ಬಿಡೋಣ. ಎಕ್ಸ್ ವೈ ಝಡ್ ಮೂರನ್ನು ಕೂಡಿದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್, ಈ ಭಾಗದಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್. ಹಾಗಾಗಿ ಕೂಡಿದ್ದೇನೆ, ಅವೆರಡನ್ನ ಗುಣಿಸಿದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್ ಬೇಕು ಅಂದರೆ ಉತ್ತರ ಒಳಭಾಗದಲ್ಲಿರುವಂಥವ್ರುಗಳನ್ನು ಕೂಡಬೇಕು ನಾನು, ಹೌದಲ್ಲ. ಸಜಾತಿ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಅಂದರೆ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ 2 ಎಕ್ಸ್ ವೈ, ಎಕ್ಸ್ ಝಡ್ ಪ್ಲಸ್ ಎಕ್ಸ್ ಝಡ್ 2 ಎಕ್ಸ್ ಝಡ್, ವೈ ಝಡ್ ಪ್ಲಸ್ ವೈ ಝಡ್ 2 ವೈ ಝಡ್. ಹಾಗಾಗಿ ನನಗೆ ಉತ್ತರ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ವೈ ಪ್ಲಸ್ 2 ವೈ ಝಡ್ ಪ್ಲಸ್ 2 ಝಡ್ ಎಕ್ಸ್. ಮಕ್ಕಳೇ, ನಾನೀಗ ನಿಮಗೆ ಒಂದು ನಿತ್ಯ ಸಮೀಕರಣವನ್ನು ಹೇಗೆ ದೃಶ್ಯೀಕರಿಸ್ಬೋದು, ನಿಮಗೆ ಗಮನಿಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಅನೇಕ ನಿತ್ಯ ಸಮೀಕರಣಗಳನ್ನು ಈ ರೀತಿ ನೀವು ದೃಶ್ಯೀಕರಣ ಮಾಡೋದರ ಮೂಲಕವಾಗಿ ಸುಲಭವಾಗಿ ಅರ್ಥೈಸ್ಬೋದು. ಸೊ ಬನ್ನಿ, ಹಾಗಾಗಿ ನಾವು ಮತ್ತೊಂದು ನಿತ್ಯ ಸಮೀಕರಣವನ್ನು ಅಂದಾಜು ಮಾಡ್ತಾ ಹೋಗೋಣ. ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅನ್ನುವಂಥದ್ದನ್ನು ನಾನು ಬರ್ಕೊಂಡ್ರೆ ಅಂದರೆ 3 ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ, ಈ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಉತ್ತರ ಏನು ಬರುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರನ್ನು ನಾನು ಬಿಡಿಸಿ ಬರೆದಾಗ ಹೀಗೆ ಬರುತ್ತೆ. ಸೊ ಮತ್ತೆ ಅದನ್ನು ಗುಣಿಸಿದಾಗ ನನಗೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್, ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ಪ್ಲಸ್ ವೈ ಸ್ಕ್ವೇರನ್ನು ಗುಣಿಸ್ತಾ ಹೋಗ್ತೀನಿ. ಸೊ ಗುಣಿಸ್ತಾ ಹೋದಂತೆಲ್ಲ ನನಗೆ ಉತ್ತರ ಎಕ್ಸ್ ಕ್ಯೂಬ್ ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 2 ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಬಂತು. ಸೊ ನಾನಿಲ್ಲಿ ಅದನ್ನು ರೀಅರೇಂಜ್ ಮಾಡಿ ಬರೆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3 ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 3 ಎಕ್ಸ್ ವೈ ಸ್ಕ್ವೇರ್ ಬಂತು. ಸೊ 3 ಎಕ್ಸ್ ಅನ್ನುವಂಥ ವೈ ಅನ್ನುವಂಥದ್ದು ಸಾಮಾನ್ಯವಾಗಿರೋದನ್ನು ಹೊರಗೆ ತೆಗೆದಾಗ ನನಗೆ ಎಕ್ಸ್ ಪ್ಲಸ್ ವೈ ಉಳಿತು, ಹೌದಲ್ವಾ. ಹಾಗಾಗಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅಂದರೆ ಘನ, ಅಂದರೆ ದ್ವಿಪದದ ಘನ ನಿತ್ಯ ಸಮೀಕರಣವನ್ನು ನಿಮಗೆ ಅಂದಾಜು ಮಾಡ್ತಾ ಹೋಗಿದ್ದೀನಿ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3 ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ, ಇದು ಕೂಡ ಒಂದು ನಿತ್ಯ ಸಮೀಕರಣ ಆಗಿದೆ. ಸೊ ಹಾಗಾಗಿ ಈ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ನಿತ್ಯ ಸಮೀಕರಣವನ್ನು ನೀವು ರೇಖಾಗಣಿತದ ಪರಿಕಲ್ಪನೆಗಳ ಮೂಲಕವಾಗಿ ಹೇಗೆ ದೃಶ್ಯೀಕರಿಸ್ತೀರಿ ಅನ್ನುವಂಥದ್ದು ನಿಮಗೊಂದು ಚಟುವಟಿಕೆ ನಾನು ನಿಮಗೆ ಕೊಟ್ಟಿದ್ದೀನಿ ಮಕ್ಕಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬನ್ನು ನೋಡಿದ್ದೀವಿ ನಾವು, ಹೌದಲ್ವಾ. ಅದೇ ರೀತಿ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬು ಕೂಡ ಒಂದು ನಿತ್ಯ ಸಮೀಕರಣ ಆಗಿದೆ, ಹೌದಲ್ವಾ.
ಅದನ್ನು ನಾವು ಹೇಗೆ ಬರ್ಕೊಳ್ಳೋದು, ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬನ್ನು ನಾನು ಇಲ್ಲಿ ವೈ ಬದಲು ಮೈನಸ್ ವೈ ಅನ್ನು ಹಾಕಿದ್ದೀನಿ ಅಷ್ಟೇ. ಸೊ ಹಾಗಾಗಿ ನನಗೆ ಉತ್ತರ ಇಲ್ಲಿ ಗಮನಿಸಿ, ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ನಲ್ಲಿ ನನಗೆ ಪ್ಲಸ್ ಬಂದಿತ್ತು ಉತ್ತರ, ಇಲ್ಲೆಲ್ಲ ಕೂಡ ಮೈನಸ್ ಇದೆ. ಸೊ ಅದನ್ನು ನೀವು ಸುಲಭವಾಗಿ ಅರ್ಥೈಸ್ಬೋದು. ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಇಲ್ಲದಲ್ಲದೆ ನಿತ್ಯ ಸಮೀಕರಣವನ್ನು ಬಳಸಿ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ಅರ್ಥೈಸ್ಬೋದು. ನೀವು ಕೂಡ ಈ ಲೆಕ್ಕವನ್ನು ನೀವು ಮಾಡ್ಬೋದು. 99 ಹೋಲ್ ಕ್ಯೂಬನ್ನು ಹೇಗೆ ಬರ್ಕೊಳ್ತೀರಿ ನೀವು, 100 ಮೈನಸ್ 1 ಹೋಲ್ ಕ್ಯೂಬ್. ಇದು ಯಾವ ಸೂತ್ರ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರ. ಸೊ ಹಾಗಾಗಿ ಅದು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಸೂತ್ರ. ಸೊ ಹಾಗಾಗಿ ನೀವು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಸೂತ್ರವನ್ನು ನೀವು ಅಂದಾಜು ಮಾಡ್ತಾ ಹೋದರೆ ಇಲ್ಲಿ ಎಕ್ಸ್ನ ಬೆಲೆ 100, ವೈನ ಬೆಲೆ 1 ನೀವು ಹಾಕ್ತಾ ಹೋಗಿ ಮಕ್ಕಳೇ. ಸೊ ಹಾಗೆ ಲೆಕ್ಕವನ್ನು ಮಾಡಿದಾಗ ನಿಮಗೆ ಉತ್ತರ ದೊರಕುತ್ತೆ. 9,70,299 ಉತ್ತರ ನಿಮಗೆ ದೊರಕ್ತಾ ಹೋಗುತ್ತೆ. 99ರ ಕ್ಯೂಬನ್ನು ಕಂಡುಹಿಡಿಬೇಕು ಅಂದರೆ ನೀವು ಅದನ್ನು ಬಳಸ್ತಾ ಹೋಗ್ತೀವಿ. ಸೊ ನಾನು ನಿಮ್ಗೆ ನಿತ್ಯ ಸಮೀಕರಣವನ್ನು ಕೊಟ್ಬಿಟ್ಟಿದ್ದೇನೆ. ಹೇಗೆ ಅಂದರೆ ನೀವು ಮಾಡಬಹುದು ಇದನ್ನು. ಅಂದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂ ಮೈನಸ್ 3xyz ಅನ್ನುವಂಥದ್ದನ್ನು ತೆಗೆದುಕೊಂಡಾಗ ಅದರ ನಿತ್ಯ ಸಮೀಕರಣದ ಅಪವರ್ತನಗಳು ಅಂತಲೂ ಕೂಡ ನಾವು ಭಾವಿಸ್ಬೋದು. ಇನ್ನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ XY ಮೈನಸ್ YZ ಮೈನಸ್ ZX ಇವೆರಡನ್ನು ಗುಣಿಸಿದಾಗ ಅವೆರಡನ್ನು ಗುಣಿಸಿದಾಗ ನಮ್ಗೆ ಅಲ್ಲಿ ಉತ್ತರ ಬರುತ್ತೆ. ಸೊ ಹಾಗಾಗಿ ನೀವು ನೇರವಾಗಿ ಇದನ್ನು ಬರ್ಕೊಳ್ಳೋದ್ರ ಮೂಲಕವಾಗಿ ನೀವು ಅರ್ಥೈಸ್ಬೋದು. ಸೊ ನಿತ್ಯ ಸಮೀಕರಣ ಇದನ್ನು ಬಳಸಿ ನಾವು ಲೆಕ್ಕವನ್ನು ಕೂಡ ಮಾಡ್ಬೋದು. ಹಾಗಾಗಿ ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಈ ಒಂದು ಸಮಸ್ಯೆ ಇದೆ. 27x³ ಪ್ಲಸ್ y³ ಪ್ಲಸ್ z³ ಮೈನಸ್ 9xyz ಅನ್ನುವಂಥ ಲೆಕ್ಕ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು 27x³ ಅನ್ನುವಂಥದ್ದನ್ನು ನಾನು x³ ರೂಪದಲ್ಲಿ ಬರ್ಕೊಳ್ಳೋದಾರೆ 3x ಹೋಲ್ ಕ್ಯೂಬ್ ಅನ್ನುವಂಥದ್ದನ್ನು 3ರ ಕ್ಯೂಬ್ 27, y³ ಪ್ಲಸ್ z³ ಮೈನಸ್ 3 ಈ 9xyz ಅನ್ನು 3 ಇಂಟು 3xyz, ಯಾಕೆಂದರೆ ಇಲ್ಲಿ ಎಕ್ಸ್ನ ಬೆಲೆ 3x ಆಯಿತು, ಹೌದಲ್ವಾ? ಹಾಗಾಗಿ ನಾನಿಲ್ಲಿ ಬರ್ಕೊಂಡಿದ್ದೇನೆ. ಮತ್ತು ಬೈಜಿಕ ನಿತ್ಯ ಸಮೀಕರಣದ ತಗೊಂಡಿದ್ದೇನೆ, ಅದರ ಅಂದಾಜು ನೋಡಿ ಗಮನಿಸಿ. x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಅದನ್ನು ತಗೊಂಡು ನಾನು ಆದೇಶ ಮಾಡ್ತಾ ಹೋದಂತೆಲ್ಲ ನನಗೆ ಉತ್ತರ ಬರುತ್ತೆ. ಹಾಗಾಗಿ ಉತ್ತರ 3x ಪ್ಲಸ್ ವೈ ಪ್ಲಸ್ ಝಡ್ ಇಂಟು 9x² ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಮೈನಸ್ 3xy ಮೈನಸ್ YZ ಮೈನಸ್ 3xz ಬರುತ್ತೆ ಉತ್ತರ. ಸೊ ಈ ರೀತಿ ನೀವು ಎಕ್ಸ್ನ ಆದೇಶ 3x ಅನ್ನು ವೈ ಮತ್ತು ಝಡ್ಡನ್ನು ನೀವು ಆದೇಶ ಮಾಡ್ತಾ ಹೋದರೆ ನಿಮಗೆ ಉತ್ತರ ದೊರಕುತ್ತೆ. ಸೊ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಬೈಜಿಕ ನಿತ್ಯ ಸಮೀಕರಣಗಳಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್, ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್, x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಅನ್ನುವಂಥ ಒಂದು ಬೈಜಿಕ ನಿತ್ಯ ಸಮೀಕರಣ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವಯರ್ ಅನ್ನುವಂಥ ಬೈಜಿಕ ನಿತ್ಯ ಸಮೀಕರಣದ ಮೇಲೆ ನಾವು ನೋಡ್ತಾ ಹೋಗಿದ್ದೀವಿ. ಸೊ ಹಾಗಾಗಿ ನಿಮಗೆ ನಿತ್ಯ ಸಮೀಕರಣಗಳನ್ನು ಬಳಸಿ ಒಂದಷ್ಟು ಅಪವರ್ತಿಸುವಂಥ ಲೆಕ್ಕಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ನಿಮ್ಮ ಶಿಕ್ಷಕರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಪ್ರಯತ್ನ ಪಡಿ. 9x² ಪ್ಲಸ್ 6xy ಪ್ಲಸ್ ವೈ ಸ್ಕ್ವೇರ್ ಮತ್ತು 27y³ ಪ್ಲಸ್ 125z³ ನೀವು ಅಪವರ್ತಿಸಬೇಕು. ಸೊ ಅಭ್ಯಾಸ 4.5 ಕೂಡ ಈ ಲೆಕ್ಕಗಳಿದೆ. ಇನ್ನು ಅನೇಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಕೂಡ ನೀವು ಪ್ರಯತ್ನಿಸ್ಬೋದು. ಸೊ ಹಾಗಾಗಿ ಇನ್ನೊಂದು ನಿತ್ಯ ಸಮೀಕರಣವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 0 ಆದರೆ x³ ಪ್ಲಸ್ y³ ಪ್ಲಸ್ z³ ಇಸ್ ಈಕ್ವಲ್ ಟು 3xyz ಅನ್ನುವಂಥದ್ದನ್ನು ನೀವು ತೋರಿಸ್ತಾ ಹೋಗಬೇಕು. ಸೊ ಅಲ್ಲಿ ಸಾಧನೆ ಮಾಡಬೇಕು. ಮತ್ತು ತಾಳೆ ನೋಡಿ, x³ ಪ್ಲಸ್ y³ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು x² ಮೈನಸ್ xy ಪ್ಲಸ್ ವೈ ಸ್ಕ್ವೇರ್ ಅನ್ನುವಂಥದ್ದನ್ನು ತಾಳೆ ನೋಡಬೇಕು. ತಾಳೆ ನೋಡೋದು ಅಂದರೆ ಏನಿಲ್ಲ, ಬಲಭಾಗದಲ್ಲಿ ನೀವು ಅಂತನ ಗುಣಿಸ್ತಾ ಹೋದರೆ x³ ಪ್ಲಸ್ y³ ಬರುತ್ತಾ ಅನ್ನೋದನ್ನು ನೀವು ಅಂದಾಜಿಸಬೇಕಾಗುತ್ತೆ. ಮಕ್ಕಳೇ, ಇದುವರೆಗೂ ಕೂಡ ಬಹುಪದೋಕ್ತಿಗಳ ಬಗ್ಗೆ ಮಧ್ಯಪದವನ್ನು ವಿಭಜಿಸಿ ಹೇಗೆ ಕಂಡುಹಿಡಿಯೋದನ್ನು, ನಾವು ಅಪವರ್ತನಗಳನ್ನು ಕಂಡುಹಿಡಿಯೋದನ್ನು ನೋಡಿದ್ದೀವಿ. ಅಪವರ್ತನ ಪ್ರಮೇಯ, ಶೇಷ ಪ್ರಮೇಯವನ್ನು ನೋಡಿದ್ದೀವಿ. ಬೈಜಿಕ ನಿತ್ಯ ಸಮೀಕರಣಗಳನ್ನು ನಾವು ನೋಡಿದ್ದೇವೆ. ತಾವು ಇಷ್ಟೊತ್ತು ನನ್ನ ತರಗತಿಯನ್ನು ಕೇಳಿದ್ದೀರಿ. ಸೊ ತಮಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ.